ಭಾರತ ಸಂವಿಧಾನ ಅಂಗೀಕರಿಸಿಕೊಂಡು 75 ವರ್ಷದ ಆಚರಣೆಯ ಪ್ರಯುಕ್ತ ಸಂವಿಧಾನ ಜಾಗೃತಿ ಜಾಥಾ ಎಂಬ ಶೀರ್ಷಿಕೆಯ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯು ಅಫಜಲ್ಪುರ ದಂಡಾಧಿಕಾರಿಗಳ ನೇತೃತ್ವದಲ್ಲಿ ನಡೆಯಿತು. ಈ ಸಭೆಯಲ್ಲಿ ತಾಲೂಕಿನ ಎಲ್ಲ ದಲಿತ ಪರ ಮತ್ತು ಪ್ರಗತಿಪರ ಸಂಘಟನೆಯ ಮುಖಂಡರು ಭಾಗಿಯಾಗಿ ಯಾವ ರೀತಿಯಾಗಿ ಈ ಜಾಥಾ ಕಾರ್ಯಕ್ರಮ ನಡೆದರೆ ಅದು ಅರ್ಥಪೂರ್ಣವಾಗುತ್ತದೆ ಎಂದು ಸಲಹೆ ಸೂಚನೆ ನೀಡಿ ಕಾರ್ಯಕ್ರಮದ ರೂಪುರೇಷೆಗಳ ಕುರಿತು ಚರ್ಚಿಸಿದರು. ನಂತರ ಮಾತನಾಡಿದ ದಂಡಾಧಿಕಾರಿಗಳು, ಈ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಆಚರಿಸಲು ಎಲ್ಲ ಇಲಾಖೆಗೆ ಸೂಚನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಮಹಂತೇಶ ಬಡದಾಳ್, ತಾಲೂಕು ಸಂಚಾಲಕ ರಾಜು ಅರೇಕರ್, ಮಹಾನಾಯಕ ಜನಪರ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ನಾಗೇಶ್ ಕೊಳ್ಳಿ, ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಮಹಲಿಂಗ ಅಂಗಡಿ, ದಲಿತ ಸೇನೆ ತಾಲೂಕು ಅಧ್ಯಕ್ಷ ಮಹಂತೇಶ್ ಬಳೊಂಡಕಿ, ದಲಿತ ಸೇನೆ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾದ ರೂಪಾ ಸಾಲೊಟ್ಟಗಿ, ಹೀಗೆ ಅನೇಕ ಸಂಘಟನೆಯ ಮುಖಂಡರು ಮತ್ತು ಎಲ್ಲ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸರ್ವರು ಎಲ್ಲರೂ ಒಟ್ಟುಗೂಡಿ ಮಾಡುವಂತಹ ಒಂದು ವಿಮಾನದ ಕಾರ್ಯಕ್ರಮ ನಮ್ಮ ತಾಲೂಕಲ್ಲಿ ಅತಿ ಯಶಸ್ವಿಯಾಗಿದೆ. ಬೇರೆ ತಾಲೂಕಲ್ಲಿ ಹೆಂಗಾಗೈತೆ ನನಗೆ ಬೇಕಾಗಿಲ್ಲ. ನಮ್ಮ ತಾಲೂಕಲ್ಲಿ ಎಲ್ಲರನ್ನು ಕೂಡ್ಕೊಂಡು ಎಲ್ಲರೂ ಇದನ್ನ ಅಭಿಮಾನ ಪಡುವ ಹಾಗೆ ಈ ಕಾರ್ಯಕ್ರಮನ ಯಶಸ್ವಿ ಮಾಡುವಂಥದ್ದು. ನೋಡಿ, 11ನೇ ತಾರೀಕು ಆದರೆ 14ಕ್ಕೆ ಮುಗಿದು ಬಿಡ್ತದೆ. 5-6 ದಿನ ನಮ್ಮ ತಾಲೂಕಿನಲ್ಲಿ ಏನಾಗತ್ತಂದ್ರೆ ಈ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಒಂದು ಹಬ್ಬದ ವಾತಾವರಣದಲ್ಲಿ ಇರಬೇಕು. ಸಂವಿಧಾನದ ಬಗ್ಗೆ ಈಗ ನಾವು 21ನೇ ಶತಮಾನ ಡಿಜಿಟಲ್ ಇದ್ರೊಳಗೆ ಸಂವಿಧಾನದ ಬಗ್ಗೆ ಜಾಗೃತಿ ಅಭಿಯಾನ ಮಾಡಬೇಕಪ್ಪ ಅಂತ ನಮಗೆ ನಾಚಿಕೆ ಬರ್ಬೇಕು. ಈ ದೇಶನೇ ಪ್ರಜಾಪ್ರಭುತ್ವ ವ್ಯವಸ್ಥೆಗಳೊಳಗೆ ನಿರ್ತದ. ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ನಾವು ಇನ್ನೂ ತಿಳ್ಕೊಂಡಿಲ್ಲೇ ಈಗ ಜಾಗೃತಿ ಮಾಡಕತ್ತೀವಿ. ನಮ್ಮ ಫಂಡಮೆಂಟಲ್ ರೈಟ್ ಕೊಲೆ ಆಗ್ಯದ, ಅದ್ರದ್ದು ಏನೂ ಜಾಗೃತಿನೇ ಇಲ್ಲ. ಅದಕ್ಕೆ ಒಳ್ಳೆ ಕಾರ್ಯಕ್ರಮ ಅದ, ನಮ್ಮ ಸ್ವಾಗತ ಅದ. ಅದಕ್ಕೆ ಎಲ್ಲ ಸಮಾಜದವ್ರಿಗೆ ಮುಟ್ಟಂಗೆ ಆಗಬೇಕು. ಸಂವಿಧಾನ ಅಂದ್ರೆ ಏನು ಅಂತಕ್ಕಂಥ ಫಸ್ಟ್ ನಮ್ಮ ಸಾಮಾನ್ಯ ಜನರಿಗಿಂತ ಅಧಿಕಾರಿಗಳಿಗೂ ಸತ್ಯ ಭಾಳ ಮನಮುಟ್ಟುವ ರೀತಿಯಲ್ಲಿ ಇದು ಪ್ರಚಾರ ಆಗ್ತಕ್ಕಂಥದ್ದು ನಿಮ್ಮ ನೇತೃತ್ವದಾಗ ಆಲಿಸಿರುತ್ತೆ. ನಾವು ಯಾವ ರೀತಿ ವೇದಿಕೆ ರೆಡಿ ಮಾಡಕ್ಕೆ ಕುರ್ಚಿ ಹಾಕಂದ್ರೆ ಹಾಕ್ತೀವಿ. ಏನು ನಮ್ಗೆ ಏನು ಕೆಲಸ ಹೋಗ್ತೀರಿ ಆಯಾ ಪಂಚಾಯತ್ಗಳು ವಿಡಿಯೋಗಳಿರಲಿ ಅಥವಾ ಯಾರಿಗೆ ಜವಾಬ್ದಾರಿ ಕೊಟ್ಟಿರ್ತೀರಿ ಅಂದ್ರೆ ಇದ್ರ ಬಗ್ಗೆ ಒಟ್ಟು ಮೆಸೇಜ್ ಹೋಗ್ಬೇಕು ಎಲ್ಲ ಕಡೆಗೆ. ಸ್ವಲ್ಪ ಹೆಚ್ಚಿನ ಜನರಿಗೆ ಸೇರಿಸ್ತೇವೆ ಅಂದ್ರೆ ನಮ್ದು ಸಂವಿಧಾನ ಪೂರ್ಣ ಗೊತ್ತಾಗಲಿಲ್ಲ ಅಂದ್ರೂ ನಮ್ಮ ಹಕ್ಕುಗಳ ಬಗ್ಗೆ ಅಟ್ಲೀಸ್ಟ್ ಜನರಿಗೆ ಗೊತ್ತಾಗಬೇಕು. ನಾವು ಯಾವುದೋ ಒಂದು ಕ್ವಶನ್ ಕೇಳಬೇಕಪ್ಪ ಅಂದ್ರೆ ತಹಸೀಲ್ದಾರ್ ಅವ್ರಿಗೆ ಅಂಜಿ ಅಲ್ಲೇ ಹೊರ ನಿಂತು ಹೋಗೋದು ಆಗ್ಬಿಡೋದು. ಒಂದು ಅವ್ರು ಎದುರು ಕೂತಿ ಕೇಳಂತ ಒಂದು ಧೈರ್ಯ ತುಂಬಬೇಕಂದ್ರೆ ಆ ಸಂವಿಧಾನ ತಿಳ್ಕೊಂಡ್ರೆ ಕೇಳಂತ ಒಂದು ಧೈರ್ಯ ಬರ್ತದೆ. ಸರ್, ಇವರು ಚೀಫ್ ಆಫೀಸರ್ ಅಫಜಲ್ಪುರ 24 ವಾರ್ಡ್ಗಳಿಗೆ ಪ್ರತಿನಿಧಿಗಳಿದ್ದಾರೆ. ಅವ್ರು ಬಂದಿದ್ದು ಸಂವಿಧಾನದ ಆಧಾರದ ಮೇಲೆ. ಅವ್ರಿಗೆ ಒಂದು ಲಾಸ್ಟಲ್ಲಿ ಸಂವಿಧಾನ ಓದೋ ಪುಸ್ತಕ ಆದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅದು ಮುಟ್ಟಬೇಕು. ಅದರ ಪ್ರತಿನಿಧಿಗಳು ಓದ್ಕೊಂಡ್ರೆ ಆಮೇಲೆ ನೋಡೋಣ ವಿಚಾರ. ಆರ್ಥಿಕವಾಗಿ ಈ ಪಂಚಾಯತಿ ಕಡೆಯಿಂದ ಏನು ಮಾಡ್ತಾರೆ ಅಥವಾ ನಿಮ್ಮ ಸರ್ಕಾರದಿಂದ ಎಷ್ಟು ಅನುದಾನ ಬರ್ತದೆ ಎಷ್ಟು ಸಾಲ ಬರ್ತದೆ. ನಾವೊಂದು ಬ್ರೋಚರ್ ರೆಡಿ ಮಾಡಿದ್ರೆ ಅಲ್ಲೇ ಹೋಗ್ಬಿಡುತ್ತೆ. ಅದಕ್ಕೆ ಅವ್ರು ಖುದ್ದಾಗಿ ಬೇರೆ ಬೇರೆ ಎಲ್ಲ ಕೆಲಸಗಳು ಮಾಡ್ತಾರೆ. ಅದಕ್ಕೆ ಅವ್ರದ್ದೇ ಆದಂಥದ್ದು ಒಂದು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ಇಟ್ಕೊಂಡು ಏನು ಮಾಡ್ತಾರೆ ಒಬ್ಬರ ಜನ ಹೇಳೋದ್ರಂದ್ರೆ ನಮ್ಮನ್ನು ಹೇಳ್ಕೊಂಡು ಸರ್ಕಾರ ಯಾರು ಸಿಬ್ಬಂದಿ ಹೇಳಿಕೆ ಹೋಗಿ ಕೈ ತೊಳ್ಕೊಂಡು ಬಿಡ್ತಾರೆ ಸರ್. ಆ ರೀತಿ ಆಗ್ಬಾರ್ದ್ರಿ. ನನಗೆ ಒಂದು ವಿಜುವಲ್ಸ್ ಮತ್ತೆ ಫೋಟೋಗ್ರಫಿ ಆಳಂದಾಗ ಬೆಸ್ಟ್ ಸೊ ಆಗಿಲ್ಲ. ಯಾಕಂದ್ರೆ ಇಂಪಾರ್ಟೆನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅದು ಜನರಿಗೆ ಮುಟ್ಟಬೇಕಾಗಿ ಜನಸಾಮಾನ್ಯರಿಗೆ ಗೊತ್ತಾಗಬೇಕಾಗಿದೆ. ಅದರ ಆಶಯಗಳನ್ನು ಜನರಿಗೆ ಮಾಡಬೇಕಾಗಿದೆ. ಜೊತೆಗೆ ತಾಲೂಕಿನಲ್ಲಿ ಇರ್ತಕ್ಕಂಥ ರಿಸೋರ್ಸ್ ಪರ್ಸನ್ಸ್ ಅದಾವೆ. ಯಾವ ಪಿ ಡಿ ಒ ಇರ್ಬೋದು, ಶಿಕ್ಷಕರು ಇರ್ಬೋದು, ಅಥವಾ ಎಲ್ಲ ಡಿಪಾರ್ಟ್ಮೆಂಟ್ ಇಲಾಖೆ ಹೊರತುಪಡಿಸಿ ಕೆಲವೊಬ್ಬರು ಒಳ್ಳೆ ರಿಸೋರ್ಸ್ ಪರ್ಸನ್ ಅಲ್ಲ. ಅಂತ ರಿಸೋರ್ಸ್ ಪರ್ಸನ್ ನೀವು ಗುರುತಿಸಿ ಅವ್ರಿಗೆ ಏನಂದ್ರೆ ನೀವು ಸಹಾಯ ಕಾಂಟ್ರಿಬ್ಯೂಷನ್ ಕೊಡ್ಬೋದು. ಯಾರಿಗೆ ಕೊಡ್ಬೋದು? ಪಂಚಾಯತ್ ಕೊಡ್ಬೋದು, ತಹಸೀಲ್ದಾರ್ ಆಫೀಸಿಂದ ಕೊಡ್ಬೋದು, ಅಥವಾ ಸಂಘಟನಾ ಮಿತ್ರರು ಕೊಡ್ಬೋದು. ಕೊಟ್ಟು ಅಂದರೆ ಸಂವಿಧಾನದ ಜಾಗೃತಿ, ಸಂವಿಧಾನದ ಆಶಯಗಳನ್ನು ಜನರಿಗೆ ಮುಗಿಸ್ಬೇಕಾದಂಥದ್ದು ಒಂದು ಆದ್ಯ ಕರ್ತವ್ಯ. ಇದರಲ್ಲಿ ನಾವೆಲ್ಲ ಪಿ ಡಿ ಒಗಳ ಪರವಾಗಿ, ಎಲ್ಲ ಗ್ರಾಮ ಪಂಚಾಯತಿ ಪರವಾಗಿ 10,000 ರೂಪಾಯಿ ಕೊಟ್ಟರೆ ಸರ್ಕಾರ 10,000 ರೂಪಾಯಿಯಿಂದ ಯಾವುದೇ ಯಶಸ್ವಿಗೊಳಿಸ್ಲಿಕ್ಕೆ ಆಗೋಂಗಿಲ್ಲ. ಸುಮಾರು 40-50 ರೂಪಾಯಿ ತನಕ ಹೋಗ್ಬೋದು. ಊಟ ಅದು ಕಾಟಾಚಾರಕ್ಕೆ ಆಟ ಕೂಡ ಲೆಕ್ಕಕ್ಕಿಲ್ಲ. ಹಂಗಾಗ್ಬಿಡೋದು. ಒಂದು ಪರ್ಟಿಕ್ಯುಲರ್ ಪ್ಲೇಸ್ನಾಗ ಪರ್ಟಿಕ್ಯುಲರ್ ಎಲ್ಲರ ಸಹಭಾಗಿತ್ವದಲ್ಲಿ ಈಗಿನ ಕೆಲವೊಬ್ಬರು ಸಂಘಟನೆ ಮಿತ್ರರು ಹೇಳೋದು ಅವರು ಇವರು ಎಲ್ಲರೂ ಕೂಡದಾಗಿ ಸಮುದಾಯ ಆಗುತ್ತೆ. ಸೊ ಎಲ್ಲರೂ ಕೂಡಿ ಅದನ್ನು ಯಶಸ್ವಿಗೊಳಿಸ್ತೀವಿ ಅಂತ ಹೇಳ್ತಾ ಎಲ್ಲ ಅಭಿವೃದ್ಧಿಗಳ ಪರವಾಗಿ ಮತ್ತೊಮ್ಮೆ ನಾವು ಈ ಸಂವಿಧಾನ ಜಾಗೃತಿ ಸಮಾವೇಶವನ್ನು ಜಾಥಾವನ್ನು ನಾವು ಯಶಸ್ವಿಗೊಳಿಸ್ತಾ ತಮ್ಮೆಲ್ಲರನ್ನು